ಅಂತ ಪೋಸ್ಟರ್ ಹಾಕೊಂಡಿದ್ರು. ಸೊ ಏನಾಗ್ತಾ ಇದೆ ಸರ್ ಚಿತ್ರರಂಗ, ಜನ ಯಾಕೆ ಥಿಯೇಟರ್ ಕಡೆ ಬರೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ? ಆ 100 ದಿನದ ಮಜಾ ಎಲ್ಲೋಯ್ತು? ಏನ್ ಕತೆ? ಅಲ್ಲ, ಅದು ಐ ಥಿಂಕ್ ಎಲ್ಲದೂ ಒಂದೊಂದು ಫೇಸ್. ಮೋಸ್ಟ್ಲಿ 5 ಲಕ್ಷ ಜನ ನೋಡಿದ್ದಾರೆ ಅಂತ ಹಾಕೊಂಡಿದ್ದಾರೆ ಅಂದ್ರೆ ಇಟ್ಸ್ ಎ ಗುಡ್ ಸೈನ್. ಅಂದ್ರೆ ಇವತ್ತಿನ ಸ್ಥಿತಿಯಲ್ಲಿ ಅಷ್ಟು ಜನ ಬಂದು ನೋಡ್ತಿರೋದು ಡೆಫಿನೆಟ್ಲಿ ಇಟ್ಸ್ ಎ ವೆರಿ ಗುಡ್ ಸೈನ್. ಅದು ಏನು ಒಂದು 3-4 ದಿನದಲ್ಲಿ ಅಷ್ಟು ಜನ ನೋಡಿದ್ದಾರೆ ಅಂದ್ರೆ ಮೋಸ್ಟ್ಲಿ ಅದು ಗೊತ್ತಾಗ್ಲಿ ಅಂತಾನೆ. ಅಂದ್ರೆ ಇವತ್ತಿರೋ ಪರಿಸ್ಥಿತಿಲಿ ಬರ್ತಾ ಇಲ್ಲ ಅಂತ ಹೇಳ್ತಿದಾರಲ್ಲ, ಸೊ ಬರ್ತಿದ್ದಾರೆ ಅಂತ ಗೊತ್ತಾಗ್ಲಿ ಅಂತ ಮೋಸ್ಟ್ಲಿ ಅದನ್ನ ಅನೌನ್ಸ್ ಮಾಡಿರ್ತಾರೆ. ಅಂಡ್ ಅಂದ್ರೆ ಅವತ್ತಿಗೆ ಸಿನಿಮಾ ಅಂದ್ರೇನೆ ಒಂದು ವಂಡರ್ ಅದು. ಸೊ ಎಲ್ಲಾ ಸಿನಿಮಾಗಳನ್ನು ಆತರ ಹೋಗಿ ಥಿಯೇಟರ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಇವತ್ತು ಬಹಳಷ್ಟು ಎಂಟರ್ಟೈನ್ಮೆಂಟ್ಗಳು, ದೇರ್ ಆರ್ ವೇರಿಯಸ್ ಫಾರ್ಮ್ಸ್ ಅಲ್ಲ. ಸೊ ಹಂಗಾಗಿ ಸಿನಿಮಾ ಕೂಡ ಅದು ಒನ್ ಆಫ್ ದ ಫಾರ್ಮ್. ಅದು ನೀವು ಡೈಲಿ ನಿಮಗೆ ರೀಲ್ಸ್ ಅಲ್ಲಿ ಅದು ಇದು ಎಷ್ಟು ಎಂಟರ್ಟೈನ್ಮೆಂಟ್ ಇದೆ, ಟಿವಿಯಲ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಇದೆ, OTT ಇದೆ, ಇದೆಲ್ಲದನ್ನು ದಾಟಿ ಥಿಯೇಟರ್ಗೆ ಪ್ರೇಕ್ಷಕ ಬರಬೇಕು ಅಂದ್ರೆ ಸೊ ಅದಕ್ಕೆ ನಾವು ಇನ್ನೂ ಬೇರೆ ಬೇರೆ ತರ ವರ್ಕ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಅದ್ರ ಕಡೆ ಡೆಫಿನೆಟ್ಲಿ ಎಲ್ಲರೂ ಪ್ರಯತ್ನ ಪಡ್ತಾ ಇದೀವಿ. ಅಂಡ್ ಇದೊಂದು ಫೇಸ್, ಅದು ದಾಟಕ್ಕೆ ಖಂಡಿತ ಟೈಮ್ ಬೇಕಾಗುತ್ತೆ. ಬಟ್ ಐ ಥಿಂಕ್ ಸಿನಿಮಾ ವಿಲ್ ನೆವರ್ ಡೈ. ಯಾಕೆಂದ್ರೆ ಈಗ ನಾವು ಇಲ್ಲ ಎಕ್ಸಾಂಪಲ್ ತಗೊಂಡ್ರು ಮನೇಲಿ ನಾವೇ 4 ಜನ ಕೂತ್ಕೊಂಡು ಸೆಲೆಬ್ರೇಟ್ ಮಾಡೋದಕ್ಕೂ ಇವತ್ತು ಇಷ್ಟು ಜನ ಬಂದು ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದಕ್ಕೂ ಒಂದು ಡಿಫರೆನ್ಸ್ ಇರುತ್ತಲ್ಲ. ಸೊ ಈ ಸೆಲೆಬ್ರೇಷನ್ ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋದು ಸಿನಿಮಾ ಥಿಯೇಟರ್ ಅದು ಯಾವತ್ತಿಗೂ ಇರುತ್ತೆ. ಒಂದಿಷ್ಟು ಫೇಸ್ಗಳನ್ನ ದಾಟ್ಲೇಬೇಕು ನಾವು. ಅದು ಪ್ರತಿ ಇಂಡಸ್ಟ್ರಿಲೂ ಪ್ರತಿ ಸರಿನೂ ಅದೊಂದು ಫೇಸ್, ಅದೊಂದು ಲೂಪ್ ಇಂದ ದಾಟ್ತಾನೆ ಇರ್ತೀವಿ. ಸೊ ಅದು ಹಿಂದೆನೂ ಆಗಿದೆ, ಇವಾಗ್ಲೂ ಅದೊಂದು ಫೇಸು. ಖಂಡಿತ ಮತ್ತೆ ಒಳ್ಳೆ ದಿನಗಳು ಬರುತ್ತೆ. ಸರ್, ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನೋದು ಎಷ್ಟೋ ಜನ ಸಾಮಾನ್ಯ ಕಾರ್ಮಿಕರ, ಸಿನಿಮಾದಲ್ಲಿ ಕೆಲಸ ಮಾಡುವಂತ ಸಾಮಾನ್ಯರಿಗೆ ಒಂದು ಸ್ವಲ್ಪ ಸಂಕಷ್ಟವನ್ನು ತಂದೊಡ್ಬಿಟ್ಟಿದೆ. ದೊಡ್ಡ ಹೀರೋಗಳು ಓಕೆ ದುಡಿತಾರೆ, ಅವ್ರಿಗೆ ಹೆಸರಿರುತ್ತೆ, ನೇಮ್ ಇರುತ್ತೆ. ಬಟ್ ಪ್ಯಾನ್ ಇಂಡಿಯಾದೊಳಗಡೆ ನಮ್ಮ ಲೋಕಲ್ ಸಿನಿಮಾಗಳು ಮರೀಚಿಕೆನಾ ಅಂತ? ಇಲ್ಲ, ಅಂದ್ರೆ ಎಲ್ಲಾ ತರದ ಸಿನಿಮಾಗಳು ನಡೀತಾ ಇದೆ. ಅಂದ್ರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ನಡೀತಿದ್ರು ಅಲ್ಲೂ ಇನ್ನೂ ತುಂಬಾ ಜನ ಕೆಲಸ ಮಾಡ್ತಿರ್ತಾರೆ. ಐ ಥಿಂಕ್ ಸಣ್ಣ ಸಿನಿಮಾಗಳು ಕೂಡ ಗೆಲ್ಲಬೇಕು. ಅವನ್ನ ನಾವು ಸೆಲೆಬ್ರೇಟ್ ಮಾಡಕ್ ಶುರು ಮಾಡಿದಾಗ ಡೆಫಿನೆಟ್ಲಿ ಬಹಳ ಒಳ್ಳೆ ಬದಲಾವಣೆ ತರಬಹುದು. ಸರ್, ಹೇಗಿದೆ ನಿಮ್ಮ ವೈವಾಹಿಕ ಬದುಕು? ಚೆನ್ನಾಗಿದೆ. ಡಾಕ್ಟರ್ ಬಂದ್ಮೇಲೆ ಹೇಗಿದೆ ಬದುಕು? ಚೆನ್ನಾಗಿದೆ. ಅದೇನು ಹೆಂಗ್ ಎಕ್ಸ್ಪ್ಲೇನ್ ಮಾಡೋದು? ಇಟ್ಸ್ ಗುಡ್. ಮದುವೆ ಆಯ್ತು, ಮಗು ಆಗಿದೆ. ಸೊ ಆ ಫೇಸ್ನ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಲಾಸ್ಟ್ ಕ್ವಶನ್. ಈಗಿನ ಯೂತ್ಸ್ಗೆ ಸಿನಿಮಾ ರಂಗಕ್ಕೆ ಯಾಕೆ ಬರಬೇಕು? ಬಂದ್ರೆ ಅಲ್ಲಿ ಉಳಿಗಾಲ ಇದೆಯಾ? ನೇರವಾಗಿ ಹೇಳೋದಾದ್ರೆ. ಅಲ್ಲ, ಖಂಡಿತ ಇದೆ. ಆ ಕನ್ಸಿದ್ರೆ ಖಂಡಿತ ಇದೆ. ಯಾವ್ದೇ ಕೆಲಸ ಆದ್ರೂ ಬಹಳ ಚೆನ್ನಾಗಿ ಕಲ್ತು ಬರಬೇಕು. ಆಕ್ಚುಲಿ ಹೊಸಬ್ರು ಬಂದು ಹಂಗೇನೋ ಮಾಡ್ದಾಗ್ಲೇನೆ ನನಗೆ ಏನ್ ಹೇಳಿದೆ, ಆ ಫೇಸು, ಆ ಲೂಪಿಂದ ಆಚೆ ಬರಕಾಗಿರೋದು ಇಂಡಸ್ಟ್ರಿ. ಸೊ ಡೆಫಿನೆಟ್ಲಿ ಹೊಸಬ್ರು ಹೊಸ ಯೋಚನೆಗಳ ಜೊತೆಗೆ, ಹೊಸ ಕಲಿಕೆ ಜೊತೆಗೆ ಬಂದು ಬೇರೆ ಇನ್ನೇನೋ ಪ್ರೇಕ್ಷಕರಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೊಟ್ಟಾಗ ಅದು ಬಹಳ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಬನ್ನಿ, ಕಲ್ತ್ಕೊಂಡ್ಬನ್ನಿ, ಬಹಳ ಚೆನ್ನಾಗಿ ಬರ್ಕೊಂಬನ್ನಿ, ಬಹಳ ಚೆನ್ನಾಗಿ ಸಿನಿಮಾ ಮಾಡಿ. ಡೆಫಿನೆಟ್ಲಿ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ಉತ್ತರ ಕೊಡ್ಬೇಕಾದ್ರೆ ಇನ್ನೊಂದು ಸಡನ್ ಪ್ರಶ್ನೆ ನೆನಪಾಯ್ತು. ತಮಿಳುನಾಡಲ್ಲಿ ಆದಂತ ಬದಲಾವಣೆಗಳನ್ನ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಆ ರೀತಿಯ ಒಂದು ಬದಲಾವಣೆ ನೋಡೋದಕ್ಕೆ ಡಾಲಿ ಏನಾದ್ರೂ ಮುಂದಿನ ದಿನಗಳಲ್ಲಿ ಹೊಸ ಹೆಜ್ಜೆ ಇಡುವಂತ ಪ್ರಯತ್ನ ಏನಾದ್ರೂ ಇದೆಯಾ? ಅಂದ್ರೆ ಡಾಲಿ ನೇರವಾಗಿ ರಾಜಕಾರಣಕ್ಕೆ ಬರ್ತಾರಾ ಅಂತ? ಇಲ್ಲ, ಅಂದ್ರೆ ಕಲಾವಿದನಾಗಿ ನನಗೆ ಬಹಳಷ್ಟು ಕನಸುಗಳಿದೆ. ಸಿನಿಮಾದಲ್ಲಿದ್ದು ಮಾಡಬೇಕಾಗಿರೋದು ಬಹಳಷ್ಟು ಕೆಲಸಗಳಿದೆ. ಸದ್ಯಕ್ಕೆ ಅದ್ರ ಕಡೆ ಅಷ್ಟೇ ನನ್ನ ಫೋಕಸ್ ಇರೋದು. ಓಕೆ, ಥ್ಯಾಂಕ್ ಯು. ನೋಡಿ, ಡಾಲಿ ಧನಂಜಯ್ ಅವರು ಮಾತನಾಡಿದಂತ ಮಾತುಗಳು ಎಷ್ಟು ಸ್ಫೂರ್ತಿಯಾಗಿತ್ತು ಅಂತ ಹೇಳಿ, ಮತ್ತೆ ಸಾಕಷ್ಟು ವಿಚಾರಗಳನ್ನ ಸಿಕ್ಕಂತ 20 ನಿಮಿಷ ಅವಧಿಯಲ್ಲಿ ಎಲ್ಲವನ್ನು ಕೂಡ ಕವರ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀವಿ. ಅವರು ಕೂಡ ಎಲ್ಲದಕ್ಕೂ ನೇರವಾಗಿ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು.